ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ. ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ. ಧನು ಮಾಸಿಕ ರಾಶಿ ಭವಿಷ್ಯ. ಜೂನ್ ಮಾಸಿಕ ಭವಿಷ್ಯ 2025ರ ಪ್ರಕಾರ ಧನು ರಾಶಿಯವರು ಈ ತಿಂಗಳಲ್ಲಿ ಏರಿಳಿತಗಳನ್ನು ಅನುಭವಿಸಬಹುದು. ತಿಂಗಳ ಉದ್ದಕ್ಕೂ ಗುರು ಆಳುವ ಗ್ರಹ 7ನೇ ಮನೆಯಲ್ಲಿ ಇರುತ್ತದೆ. ಆದರೆ ಜೂನ್ 9ರಿಂದ ಅದು ಅಸ್ತಂಗತ ಸ್ಥಿತಿಯನ್ನು ಪ್ರವೇಶಿಸುತ್ತದೆ. ಅದು ಅದರ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಇದು ಮದುವೆ ಮತ್ತು ವ್ಯವಹಾರದಲ್ಲಿ ಬದಲಾವಣೆಗಳನ್ನು ಉಂಟುಮಾಡುವ ಗುರುವಿನ ಧನಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ಈ ಸಮಯದಲ್ಲಿ ನೀವು ಆರೋಗ್ಯದ ತೊಂದರೆಯನ್ನು ಸಹ ಅನುಭವಿಸುತ್ತಿರಬಹುದು. ಆದ್ದರಿಂದ ಹದಗೆಡುವುದನ್ನು ತಪ್ಪಿಸಲು ಸಾಧ್ಯವಾದಷ್ಟು ಬೇಗ ಅವುಗಳ ಕಾಳಜಿ ವಹಿಸುವುದು ಮುಖ್ಯವಾಗಿದೆ. 10ನೇ ಮನೆಯ ಮೇಲೆ ಶನಿಯ ಅಂಶದೊಂದಿಗೆ ಉದ್ಯೋಗದಲ್ಲಿರುವವರು ಗಮನಾರ್ಹ ಪ್ರಯತ್ನಗಳನ್ನು ಮಾಡಲು ಸಿದ್ಧರಾಗಿರಬೇಕು. 3ನೇ ಮನೆಯಲ್ಲಿ ರಾಹು ಮತ್ತು 9ನೇ ಮನೆಯಲ್ಲಿ ಕೇತು ದೀರ್ಘ ಪ್ರಯಾಣ ಮತ್ತು ಧಾರ್ಮಿಕ ತೀರ್ಥಯಾತ್ರೆಗಳ ಸಾಧ್ಯತೆಯನ್ನು ಸೂಚಿಸುತ್ತವೆ. ನೀವು ಅಪಾಯಗಳನ್ನು ತೆಗೆದುಕೊಳ್ಳುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬಹುದು. ಇದು ಅನೇಕ ಸಂದರ್ಭಗಳಲ್ಲಿ ವ್ಯವಹಾರದಲ್ಲಿ ಪ್ರಯೋಜನಕಾರಿಯಾಗಬಹುದು. ಆದರೆ ಎಚ್ಚರಿಕೆಯಿಂದ ಇರಲು ಸಲಹೆ ನೀಡಲಾಗುತ್ತದೆ. ಕುಟುಂಬ ಸಂಬಂಧಗಳಲ್ಲಿ ಕೆಲವು ಏರುಪೇರುಗಳಿರಬಹುದು. ಪ್ರಣಯ ಸಂಬಂಧಗಳಿಗೆ ಈ ತಿಂಗಳು ತುಂಬಾ ಅನುಕೂಲಕರವಾಗಿರುತ್ತದೆ. ಶುಕ್ರನ ಆಶೀರ್ವಾದವು ನಿಮ್ಮ ಸಂಬಂಧದಲ್ಲಿ ಪ್ರಣಯ ಕ್ಷಣಗಳನ್ನು ತರುವ ಮೂಲಕ ಸಂತೋಷದ ಪ್ರೇಮ ಜೀವನವನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ. ವಿದ್ಯಾರ್ಥಿಗಳು ಸವಾಲುಗಳನ್ನು ಎದುರಿಸಿದ ನಂತರ ಯಶಸ್ಸನ್ನು ಪಡೆಯುವ ಸಾಧ್ಯತೆಯಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಭರವಸೆಯ ಫಲಿತಾಂಶಗಳು ಸಿಗುತ್ತವೆ. ನೀವು ವಿದೇಶಕ್ಕೆ ಹೋಗಲು ಬಯಸಿದರೆ ಯಶಸ್ಸಿನ ಉತ್ತಮ ಅವಕಾಶಗಳಿವೆ. ತಿಂಗಳ ಆರಂಭದಲ್ಲಿ ಅಪಘಾತ ಸಂಭವಿಸುವ ಸಾಧ್ಯತೆಯಿರುವುದರಿಂದ ನೀವು ಈ ತಿಂಗಳು ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕು. ಸುರಕ್ಷಿತವಾಗಿರಲು ಮೊದಲ ವಾರದಲ್ಲಿ ವಾಹನ ಚಲಾಯಿಸುವುದನ್ನು ತಪ್ಪಿಸುವುದು ಉತ್ತಮ. ಪರಿಹಾರ: ನಿಮ್ಮ ರಾಶಿಯ ಅಧಿಪತಿಯಾದ ಗುರುವಿನ ಬೀಜ ಮಂತ್ರವನ್ನು ಜಪಿಸಬೇಕು. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ.